ನಮಸ್ತೆ ಸ್ನೇಹಿತರೆ, ಆರೋಗ್ಯ ಸಂಪತ್ತು ಚಾನಲ್ಗೆ ಸ್ವಾಗತ. ಭಾರತೀಯ ಅಡುಗೆ ಮನೆಯಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಕಡಲೆ ಹಿಟ್ಟಿನಿಂದಲೇ ಈ ಬದಲಾವಣೆ ಶುರುವಾಗಲಿದೆ. ಇನ್ನು ಮುಂದೆ ಕಡಲೆ ಹಿಟ್ಟು ಅಂದರೆ ಅದರಲ್ಲಿ ಪ್ರತಿಶತ 100 ಕಡಲೆಬೇಳೆ ಮಾತ್ರ ಇರಬೇಕು ಎಂದು ಹೊಸ ನಿಯಮ ಹೇಳುತ್ತದೆ. ಬಟಾಣಿ ಹಿಟ್ಟು ಅಥವಾ ಸ್ಟಾರ್ಚ್ನಂತಹ ಕಲಬೆರಕೆಗಳನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ನೀವು ಮನೆಯಲ್ಲಿ ತಯಾರಿಸುವ ತಿಂಡಿಗಳು ಅಸಲಿ ರುಚಿ ಮತ್ತು ಪೌಷ್ಟಿಕಾಂಶದೊಂದಿಗೆ ನಿಮ್ಮ ಕೈ ಸೇರಲಿವೆ. ಕೇವಲ ದಿನಸಿ ಪದಾರ್ಥಗಳು ಮಾತ್ರವಲ್ಲದೆ ತಾಜಾ ಆಹಾರಗಳ ಮೇಲೂ FSSAI ನಿಗಾ ವಹಿಸಿದೆ. ಸೀಫುಡ್ ಮತ್ತು ಅಡುಗೆ ಎಣ್ಣೆಯಲ್ಲಿ ಕಂಡುಬರುವ ಹಾನಿಕಾರಕ ಅಂಶಗಳ ಬಗ್ಗೆ ಈಗ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ವಿಶೇಷವಾಗಿ ಸೀಫುಡ್ಗಳಲ್ಲಿ ಆಂಟಿಬಯೋಟಿಕ್ ಅಂಶಗಳಿವೆಯೇ ಎಂದು ಕಟ್ಟುನಿಟ್ಟಾಗಿ ಪರೀಕ್ಷಿಸಲಾಗುತ್ತದೆ. ಯಾವುದೇ ಉತ್ಪನ್ನವನ್ನು ಖರೀದಿಸುವ ಮುನ್ನ ಅದರ ಲೇಬಲ್ ಓದುವ ಅಭ್ಯಾಸ ಮಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮಧುಮೇಹಿಗಳು ಅಡುಗೆ ಎಣ್ಣೆ ಬಳಸುವಾಗ ಹೆಚ್ಚು ಜಾಗರೂಕರಾಗಿರಬೇಕು. ಕೆಲವು ಎಣ್ಣೆಗಳಲ್ಲಿ ಹಾನಿಕಾರಕ ಅಡಿಟಿವ್ಗಳು ಇರುವ ಸಾಧ್ಯತೆ ಇರುತ್ತದೆ. ಪ್ಯಾಕೆಟ್ ಮೇಲೆ ಅಧಿಕೃತ FSSAI ಲೋಗೋ ಮತ್ತು ತಯಾರಿಕೆಯ ದಿನಾಂಕವನ್ನು ತಪ್ಪದೇ ಪರಿಶೀಲಿಸಿ. ವೆಜಿಟೇಬಲ್ ಫ್ಯಾಟ್ಸ್ ಎಂದು ಅಸ್ಪಷ್ಟವಾಗಿ ಬರೆದಿರುವ ಅಥವಾ ಹೆವಿ ಮೆಟಲ್ ಬಗ್ಗೆ ಮಾಹಿತಿ ಇಲ್ಲದ ಉತ್ಪನ್ನಗಳಿಂದ ದೂರವಿರಿ. ಈ ಸಣ್ಣ ಎಚ್ಚರಿಕೆಗಳು ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡುತ್ತದೆ. ಅಡುಗೆ ಎಣ್ಣೆಯ ಕರಡು ನಿಯಮಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇನ್ನೂ ಅವಕಾಶವಿದೆ. ಆಹಾರ ಸುರಕ್ಷತೆಯ ಬಗ್ಗೆ ನಾವು ತೋರುವ ಆಸಕ್ತಿ ನಮ್ಮ ಮುಂದಿನ ಆರೋಗ್ಯಕ್ಕೆ ಪೂರಕವಾಗಿದೆ. ದೇಶದ ಆಹಾರ ಉದ್ಯಮದಲ್ಲಿ ಪಾರದರ್ಶಕತೆ ಇರಲು ಈ ನಿಯಮಗಳು ಸಹಕಾರಿಯಾಗಿವೆ. ಪ್ರತಿದಿನ ಸುರಕ್ಷಿತ ಆಹಾರವನ್ನು ಆಯ್ಕೆ ಮಾಡಲು ಸದಾ ಅಪ್ಡೇಟ್ ಆಗಿರಿ.